ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆರೆಮೀಯ 18ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ನೋಡಿ ಪ್ರಿಯರೇ, ನಾವು ಈ ದಿನಗಳಲ್ಲಿ ನೋಡುವಾಗ ಎಷ್ಟೋ ಜನರು ಪಾಪದಲ್ಲಿ, ಶಾಪದಲ್ಲಿ ಕುಗ್ಗಿ ಹೋದ ಪರಿಸ್ಥಿತಿಯಲ್ಲಿ ಇದ್ದಾರೆ, ದುಃಖದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ರೀತಿ ಪರಿಸ್ಥಿತಿಯಲ್ಲಿರುವವರೊಟ್ಟಿಗೆ ದೇವರು ಈ ಸಮಯದಲ್ಲಿ ಮಾತನಾಡುತ್ತಿದ್ದಾನೆ. ಹೌದು ಪ್ರಿಯರೇ, ಅಂಥವರು ಪ್ರತಿ ಸಮಯದಲ್ಲೂ ದುಃಖದಿಂದ, ಅಯ್ಯೋ ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡುವುದಕ್ಕೆ ಆಗಲಿಲ್ಲ, ನಾನು ಬಿದ್ದು ಹೋಗಿದ್ದೀನಿ, ನಾನು ಕೆಟ್ಟು ಹೋಗಿದ್ದೀನಿ, ಎಲ್ಲರಿಂದ ಅವಮಾನ ಹೊಂದಿದ್ದೀನಿ, ಎಲ್ಲರೂ ನನ್ನನ್ನು ದೂಷಿಸುತ್ತಿದ್ದಾರೆ, ನನ್ನ ಜೀವನವು ಇಷ್ಟೇ, ಇನ್ನು ನಾನು ಅಭಿವೃದ್ಧಿ ಹೊಂದೋದಿಲ್ಲ ಎಂದು ಏನೆಲ್ಲ ಯೋಚನೆ ಮಾಡ್ತಿರ್ತಾರೆ ಪ್ರಿಯರೇ. ಆದರೆ ದೇವರು ಈ ಸಮಯದಲ್ಲಿ ಮಾತನಾಡುತ್ತಿದ್ದಾನೆ. ಈಗಲಾದರೂ ನಮ್ಮ ತಪ್ಪು ಪಾಪಗಳನ್ನು ಬಿಟ್ಟು, ಅಂಥವರು ತಪ್ಪು ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ಹಿಂದಿರುಗಿದರೆ, ಪಶ್ಚಾತ್ತಾಪ ಪಟ್ಟರೆ, ತಪ್ಪನ್ನು ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟರೆ, ತಂದೆಯಾದ ದೇವರು ಕ್ಷಮಿಸಿ ಅವರನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸಲು ಸಿದ್ಧವಾಗಿದ್ದಾನೆ. ಆ ಕುಂಬಾರನು ಚಕ್ರದ ಮೇಲೆ ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಅದೇ ರೀತಿಯಾಗಿ ಪ್ರಿಯರೇ, ಈ ಪ್ರಾರ್ಥನೆಯನ್ನು ನೋಡುತ್ತಿರುವಂಥವರು, ಕೇಳುತ್ತಿರುವಂಥವರು ಯಾರೇ ಆಗಲಿ ಇಂಥ ಪರಿಸ್ಥಿತಿಯಲ್ಲಿದ್ದರೆ ದೇವರು ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ ಪ್ರಿಯರೇ. ಬಿದ್ದು ಹೋಗಿರುವ ಪರಿಸ್ಥಿತಿಯಲ್ಲಿದ್ದೀರಾ, ಮನೋವ್ಯಥೆಯಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀರಾ, ದೇವರು ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ ಪ್ರಿಯರೇ. ನೀವು ಪಶ್ಚಾತ್ತಾಪ ಪಟ್ಟು, ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಪ್ರಾರ್ಥಿಸುವುದೇ ಆದರೆ ಆತನು ನಿನ್ನನ್ನು ಬಲಪಡಿಸಿ ನಿನ್ನನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವನು ಪ್ರಿಯರೇ. ಆ ಕುಂಬಾರನ ಹಾಗೆ ನಿನ್ನನ್ನು ನೂತನ ಸೃಷ್ಟಿಯಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾನೆ ಪ್ರಿಯರೇ. ಆದುದರಿಂದ ಈ ರೀತಿ ಪರಿಸ್ಥಿತಿಯಲ್ಲಿರುವ ಪ್ರತಿಯೊಬ್ಬರೂ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುವುದೇ ಆದರೆ ದೇವರು ನಿಮ್ಮನ್ನು ಕರುಣಿಸಿ ಬಲಪಡಿಸುವನು. ನಿಮ್ಮನ್ನು ಕೈ ಹಿಡಿದು ಎಲ್ಲ ಸಮಯದಲ್ಲಿ ಆತನು ನಡೆಸುವನು. ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಆತನು ಮಾರ್ಪಡಿಸುವನು ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರೂ ಈ ಸಮಯದಲ್ಲಿ ನಂಬಿಕೆಯಿಂದ ದೇವರಿಗೆ ಪ್ರಾರ್ಥಿಸಿದರೆ, ನೀನು ಇರುವಂಥ ಪರಿಸ್ಥಿತಿಯಿಂದ ದೇವರು ನಿನ್ನನ್ನು ಕೈ ಹಿಡಿದು ಮೇಲೆತ್ತಿ ನಿನ್ನನ್ನು ಆತನು ಕೈ ಹಿಡಿದು ನಡೆಸುತ್ತಾನೆ ಪ್ರಿಯರೇ. ನಿಮ್ಮನ್ನು ಬಲಪಡಿಸುತ್ತಾನೆ. ನಿನ್ನ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡಿ ನಿನ್ನನ್ನು ಒಂದು ನೂತನ ಸೃಷ್ಟಿಯಾಗಿ ಆತನು ಮಾರ್ಪಡಿಸುತ್ತಾನೆ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರು ನಂಬಿಕೆಯಿಂದ ನಾವು ಪ್ರಾರ್ಥಿಸಿದರೆ ನಾವು ನಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ನೋಡುತ್ತೇವೆ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ, ಈ ವೇಳೆಗಾಗಿ ಸ್ತೋತ್ರ. ಹೌದು ಕರ್ತನೆ, ಕುಂಬಾರನು ಕರ್ತನೆ ಪಾತ್ರೆಯನ್ನು ಮಾಡುವಾಗ ಹೇಗೆ ಕೆಟ್ಟು ಹೋಗಿರುವ ಪಾತ್ರೆಯನ್ನು ಮತ್ತೆ ಪುನಃ ಹೊಸದಾಗಿ ಮಾಡಿದನು, ಅದೇ ರೀತಿಯಾಗಿ ಕರ್ತನೆ ಅಪ್ಪ, ಕೆಟ್ಟು ಹೋಗಿರುವಂಥ ಜೀವನವನ್ನು, ಬಿದ್ದು ಹೋಗಿರುವಂಥ ಜೀವನವನ್ನು, ಕುಗ್ಗಿ ಹೋಗಿರುವಂಥ ಜೀವನವನ್ನು ಅಪ್ಪ ನೀನು ನೂತನ ಪಡಿಸುವಂಥ ದೇವರು ಕರ್ತನೆ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ನೋಡುತ್ತಿರುವಂಥ, ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸು ಕರ್ತನೆ. ಕೈ ಹಿಡಿದು ಮೇಲೆತ್ತಿ ಅವರನ್ನು ನಡೆಸು ಕರ್ತನೆ. ಸ್ತೋತ್ರಪ್ಪ, ಅವರು ನಡೆಯಬೇಕಾದ ಮಾರ್ಗವನ್ನು ನೀನು ತಿಳಿಯಪಡಿಸು ಕರ್ತನೆ. ಸ್ತೋತ್ರ
ಸ್ತೋತ್ರಪ್ಪ. ನಿನ್ನಲ್ಲಿ ಬಲವಾಗಿದ್ದು ಅಪ್ಪ, ನಿನ್ನಲ್ಲಿ ನೂತನ ಸೃಷ್ಟಿಯಾಗಿ ಅವರು ಜೀವಿಸುವಂತೆ ಒಬ್ಬೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.